ಡಿಯರ್ 2023, ಥ್ಯಾಂಕ್ ಯು. ಸಿಕ್ಕಾಬಡೆ ಅಡ್ವೆಂಚರಸ್ ಆಗಿ, ಇಮೋಷ್ನಲ್ ಆಗಿ, ಫನ್ ಆಗಿ, ಕೈಂಡ್ ಆಗಿ ಇದ್ದದಕ್ಕೆ. 2023 ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಬೇಗ 365 ಡೇಸ್ ಮುಗ್ದೇ ಹೋಯ್ತಲ್ಲ ಅಂತ ಅನ್ಸತ್ತೆ. ಮೊನ್ನೆ ತಾನೇ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ದಿತ್ತು. ಆದರೆ ಪ್ರತಿಯೊಂದು ದಿನವೂ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹೊಸ ಜರ್ನಿ ಆಗಿದೆ, ಹೊಸಬ್ರನ್ನ ಭೇಟಿ ಮಾಡಿದ್ದೀನಿ, ಹೊಸ ಕೆಲಸಗಳನ್ನ ಶುರು ಮಾಡಿದ್ದೀನಿ, ಫೋಟೋಗ್ರಫಿ ಕೂಡ ಕಲಿತೆ. ಸೊ ಎಷ್ಟೋ ಹೊಸದರ ನಡುವೆ ಯೋಚನೆ ಮಾಡ್ತಾ ಈ ವರ್ಷ ಮುಗದೇ ಹೋಗಿ ಇನ್ನೊಂದು ಹೊಸ ವರ್ಷ ಬರ್ತಾ ಇದೆ. ಆದರೆ ತರಲೆ ಮಾಡೋದನ್ನು ಬಿಡಲಿಲ್ಲ, ತಮಾಷೆ ಮಾಡಿಸ್ಕೊಳ್ಳೋದನ್ನು ಬಿಡಲಿಲ್ಲ, ನಗಾಡೋದನ್ನು ಕಡಿಮೆ ಮಾಡಲಿಲ್ಲ. ಸ್ನೇಹಿತರೊಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಜೀವಿಸಿದ್ದೀನಿ, ಪ್ರತಿಯೊಂದು ವಿಚಾರನೂ ಸೆಲೆಬ್ರೇಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಯೊಟ್ಟಿಗೆ ಇಡೀ ವರ್ಷನ ಖುಷಿಯಾಗಿ ಮುಗಿಸಿದ್ದೀನಿ ನಾನು. ಈ ವರ್ಷ ಇನ್ನೂ ಹೆಚ್ಚಿಗೆ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಬೇಕು. ಬರುವಂಥ ಕೆಲಸದಲ್ಲಿ ಮನಸಾರೆ ಶ್ರದ್ಧೆಯಿಂದ 100% ಎಫರ್ಟ್ ಹಾಕಿ ಕೆಲಸ ಮಾಡಬೇಕು. ನೀವೆಲ್ರಿಗೂ ಎಂಟರ್ಟೈನ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಹೋದ ವರ್ಷ ಅಂತೂ ಚೆನ್ನಾಗೆ ನಗಾಡಿದ್ದೀನಿ, ಕುಣಿದಿದ್ದೀನಿ. ಮನಸಾರೆ ನಾನು ಮಾಡುವಂಥ ಕೆಲಸನ ಪ್ರೀತಿಯಿಂದ ಮಾಡಿದ್ದೀನಿ. ಇದಿಷ್ಟೇ ಹೇಳ್ತಾ 2023 ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನೀವು ಅಷ್ಟೇ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತಾ ಐ ಆಮ್ ಆಲ್ ಸೆಟ್ ಟು ವೆಲ್ಕಮ್ 2024 ಆ್ಯಂಡ್ 2023. ಥ್ಯಾಂಕ್ ಯು.